ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ನಮ್ಮ ಸನಾತನ ಗ್ರಂಥಗಳಲ್ಲಿ 10 ಮಹಾವಿದ್ಯೆಗಳನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಈ 10 ಮಹಾವಿದ್ಯೆಗಳು ತಂತ್ರಕ್ರಿಯಾದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿವೆ. ಈ 10 ವಿದ್ಯೆಗಳ ಆಚರಣೆ ಮತ್ತು ಪೂಜೆಯು ವಿಶೇಷ ಫಲಿತಾಂಶಗಳನ್ನು ನೀಡುತ್ತದೆ. ಈ ಮಹಾವಿದ್ಯಾಗಳನ್ನು ದಶಾವತಾರವೆಂದು ಪರಿಗಣಿಸಲಾಗುತ್ತದೆ. 10 ಮಹಾವಿದ್ಯಾಗಳು ದುರ್ಗಾದೇವಿಯ ರೂಪಗಳಾಗಿದ್ದು ಸಿದ್ಧಿಯನ್ನು ದಯಪಾಲಿಸುತ್ತವೆ ಎಂದು ಪರಿಗಣಿಸಲಾಗುತ್ತದೆ. ದುರ್ಗಾದೇವಿಯ ಈ 10 ಮಹಾವಿದ್ಯಾಗಳನ್ನು ಅಭ್ಯಾಸ ಮಾಡುವ ವ್ಯಕ್ತಿಯು ಎಲ್ಲಾ ಭೌತಿಕ ಸುಖಗಳನ್ನು ಪಡೆಯುತ್ತಾನೆ ಮತ್ತು ಬಂಧನದಿಂದ ಮುಕ್ತನಾಗುತ್ತಾನೆ. ತಾಯಿಯನ್ನು ಮೆಚ್ಚಿಸಲು ತಾಂತ್ರಿಕ ಸಾಧಕರು ಈ ಪೂಜೆಯನ್ನು ಮಾಡುತ್ತಾರೆ. ಯಾಕೆ ಜನಸಾಮಾನ್ಯರು ಪೂಜಿಸುವುದಿಲ್ಲ ಎಂದು ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಈ ವಿದ್ಯೆಗಳನ್ನು ಕರಗತ ಮಾಡಿಕೊಳ್ಳಲು ವ್ಯಕ್ತಿಯು ತುಂಬಾ ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲಿಸಬೇಕಾಗುತ್ತದೆ. ಅದು ಸಾಮಾನ್ಯ ಜನರಿಗೆ ಸ್ವಲ್ಪ ಕಷ್ಟ. ಹಾಗಾಗಿ ಸಾಧಕರು ಮಾತ್ರ ಶ್ರೀ ಮಹಾವಿದ್ಯೆಯನ್ನು ಆರಾಧಿಸುತ್ತಾರೆ. ಈ 10 ಮಹಾವಿದ್ಯೆಗಳು ಹೀಗಿವೆ: ಕಾಳಿ, ತಾರ, ಚಿನ್ನಮಸ್ತ, ಷೋಡಶಿ, ಭುವನೇಶ್ವರಿ, ತ್ರಿಪುರ ಸುಂದರಿ, ಭೈರವಿ, ಧೂಮಾವತಿ, ಬಗಳಾಮುಖಿ, ಮಾತಂಗಿ ಮತ್ತು ಕಮಲ. ದುರ್ಗಾದೇವಿಯ ಒಂದೊಂದು ಅವತಾರಗಳ ಹಿಂದೆ ಅದರದ್ದೇ ಆದ ಕಥೆಗಳಿವೆ. ಮೊದಲನೆಯದಾಗಿ ಕಾಳಿ. ಕಾಳಿಯನ್ನು 10 ಮಹಾವಿದ್ಯಾಗಳಲ್ಲಿ ಮೊದಲನೆಯ ರೂಪವೆಂದು ಪರಿಗಣಿಸಲಾಗಿದೆ. ದುರ್ಗಾದೇವಿಯು ರಾಕ್ಷಸರನ್ನು ಸಂಹರಿಸಲು ಈ ರೂಪವನ್ನು ಧರಿಸಿದಳು. ಸಿದ್ಧಿಯನ್ನು, ಆಧ್ಯಾತ್ಮಿಕ ಸಾಧನೆ ಪಡೆಯಲು ದೇವಿಯ ಈ ರೂಪವನ್ನು ಪೂಜಿಸಲಾಗುತ್ತದೆ. ಶಿವನು ಸುಲಭವಾಗಿ ಸಂತೋಷಪಡುವ ಮತ್ತು ಸುಲಭವಾಗಿ ಕೋಪಗೊಳ್ಳುವಂತೆಯೇ ಕಾಳಿ ದೇವಿಯೂ ಸಹ ಅದೇ ಸ್ವಭಾವದವಳು. ಆದ್ದರಿಂದ ಅವಳನ್ನು ಧ್ಯಾನಿಸಲು ಬಯಸುವ ಯಾವುದೇ ಭಕ್ತನು ಏಕ ಮನಸ್ಸಿನ ಮತ್ತು ಶುದ್ಧ ಹೃದಯವನ್ನು ಹೊಂದಿರಬೇಕು. ಕೋಲ್ಕತ್ತಾ, ಉಜ್ಜಯಿನಿ ಮತ್ತು ಗುಜರಾತ್ನಲ್ಲಿ ಮಹಾಕಾಳಿಯ ಸಕ್ರಿಯ, ಅದ್ಭುತ ದೇವಾಲಯಗಳಿವೆ. ದೇವಿಯ ರೂಪವು ತ್ರಿಶೂಲ ಮತ್ತು ಕತ್ತಿಯನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಪೂಜೆಗೆ ವಿಶೇಷ ದಿನಗಳು ಶುಕ್ರವಾರ ಮತ್ತು ಅಮಾವಾಸ್ಯೆ. ಇವುಗಳನ್ನು ಕಾಳಿಕಾ ಪುರಾಣದಲ್ಲಿ ವಿವರವಾಗಿ ವಿವರಿಸಲಾಗಿದೆ. ಕಾಳಿ ದೇವಿಯ ಕಥೆ ಎಂದರೆ ಅವಳು ರಕ್ತಬೀಜನೆಂಬ ರಾಕ್ಷಸನನ್ನು ಹೇಗೆ ನಾಶಮಾಡಿದಳು ಎಂಬುದು. ಅವನ ಪ್ರತಿಯೊಂದು ರಕ್ತದ ಹನಿಯೂ ನೆಲಕ್ಕೆ ಬೀಳುವ ಮೂಲಕ ಅವನ ಸಂಪೂರ್ಣ ರೂಪವನ್ನು ನಕಲು ಮಾಡುವಂತೆ ಅವನಿಗೆ ವರವಿತ್ತು. ಕಾಳಿ ಅವನ ತಲೆಯನ್ನು ಕತ್ತರಿಸಿ ತನ್ನ ಉದ್ದನೆಯ ನಾಲಿಗೆಯನ್ನು ಚಾಚಿ ಅವನ ರಕ್ತ ಬೀಳುವ ಮೊದಲೇ ಅವನ ರಕ್ತವನ್ನೆಲ್ಲ ಕುಡಿದಳು. ರಾಕ್ಷಸರನ್ನು ಸೋಲಿಸಿದ ನಂತರ ಕಾಳಿಯು ಘೋರವಾದ ವಿಜಯ ನೃತ್ಯವನ್ನು ಪ್ರಾರಂಭಿಸಿದಳು. ಜಗತ್ತನ್ನು ನಾಶಮಾಡುವ ಮೊದಲು ದೇವರುಗಳು ಶಿವನನ್ನು ಕಾಳಿಯ ನೃತ್ಯ ತಡೆಯಲು ಬೇಡಿಕೊಂಡರು. ಶಿವನು ಕಾಳಿಯ ದಾರಿಯಲ್ಲಿ ಮಲಗಿದನು ಮತ್ತು ಅವಳು ತಪ್ಪಾಗಿ ಅವನ ಮೇಲೆ ಹೆಜ್ಜೆ ಹಾಕಿದಳು. ತನ್ನ ಗಂಡನನ್ನು ತನ್ನ ಪಾದಗಳ ಕೆಳಗೆ ಗಮನಿಸಿದಾಗ ಅವಳು ಶಾಂತಳಾದಳು. ಅದಕ್ಕಾಗಿಯೇ ಅವಳನ್ನು ಹೆಚ್ಚಾಗಿ ಶಿವನ ಮೇಲೆ ತನ್ನ ಪಾದವನ್ನು ಇರಿಸಿ ಹೀಗೆ ಚಿತ್ರಿಸಲಾಗುತ್ತದೆ. 2. ತಾರಾದೇವಿ. ಮಹಾವಿದ್ಯಾಗಳ ಸರಣಿಯಲ್ಲಿ ತಾರಾ 2ನೇ ಸ್ಥಾನದಲ್ಲಿದ್ದು ತಾರಿಣಿ ಅಂದರೆ ವಿಮೋಚಕಿ ಎಂದು ಕರೆಯುತ್ತಾರೆ. ಆಕೆಯ ದೈಹಿಕ ನೋಟವು ಹೆಚ್ಚಾಗಿ ಇತರ ಮಹಾವಿದ್ಯಾಗಳಲ್ಲಿ ಕಾಳಿ ದೇವಿಯಂತೆಯೇ ಇರುತ್ತದೆ. ತಾರಾ ಎಂಬ ಹೆಸರಿನ ಅರ್ಥ ನಕ್ಷತ್ರ. ಇದರ ಮಹತ್ವವನ್ನು ಕಾಳಿಯಂತೆಯೇ ಎಂದು ಆಗಾಗ್ಗೆ ಅರ್ಥೈಸಲಾಗುತ್ತದೆ. ತಾರಾಳನ್ನು ಹೆಚ್ಚಾಗಿ 3 ಪ್ರಕಾಶಮಾನವಾದ ಕೆಂಪು ಕಣ್ಣುಗಳೊಂದಿಗೆ ವಿವರಿಸಲಾಗುತ್ತದೆ. ದೇವಿ ತಾರಾ ಭಯಾನಕವಾಗಿ ಕಾಣಿಸಬಹುದು, ಆದರೆ ಭಕ್ತರಿಗೆ ಅವಳು ಮನಸ್ಸನ್ನು ಬೆಳಗಿಸುತ್ತಾಳೆ, ತನ್ನ ಮಕ್ಕಳಿಗೆ ಒಳ್ಳೆಯದಲ್ಲದದನ್ನು ತೆಗೆದುಹಾಕುತ್ತಾಳೆ. ಆಕೆಯ ಶಕ್ತಿ ಶಬ್ದದ ಶಕ್ತಿ, ಮನಸ್ಸಿನೊಳಗೆ ಆಳವಾಗಿ ಅಧ್ಯಯನ ಮಾಡಲು ಮೌನದ ಮಹತ್ವ. ದೇವಿಯ 10 ಮಹಾವಿದ್ಯಾ ಬೀಜ ಮಂತ್ರವನ್ನು ಪೂಜಿಸುವುದು ಮತ್ತು ಜಪಿಸುವುದು ಆಕೆಯ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ. 3. ತ್ರಿಪುರ ಸುಂದರಿ. ಅವಳನ್ನು ಲಲಿತಾ, ರಾಜರಾಜೇಶ್ವರಿ ಮತ್ತು ತ್ರಿಪುರ ಸುಂದರಿ ಎಂದು ಕರೆಯುತ್ತಾರೆ. ತ್ರಿಪುರ ಸುಂದರಿ ಮೋಡಿಮಾಡುವ ಶಾಶ್ವತ ಸೌಂದರ್ಯ ಮತ್ತು ಆಕೆಯ ಹೆಸರಿನ ಅರ್ಥ 3 ಲೋಕಗಳ ಸೌಂದರ್ಯ. ತ್ರಿಪುರ ಸುಂದರಿಯ ಧ್ಯಾನ ಮಂತ್ರವು ಅವಳನ್ನು ಉದಯಿಸುವ ಸೂರ್ಯನ ಪ್ರಕಾಶಮಾನವಾದ ಕಾಂತಿಯಂತೆ ಹೊಳೆಯುತ್ತಾಳೆ ಎಂದು ಚಿತ್ರಿಸುತ್ತದೆ. ಷೋಡಶಿ ಎಂದರೆ 16 ವರ್ಷ ವಯಸ್ಸಿನವಳು ಮತ್ತು ತ್ರಿಪುರ ಸುಂದರಿಯ ತಾಂತ್ರಿಕ ರೂಪ. ಅವಳ 4 ಕೈಗಳಲ್ಲಿ ಅವಳು 1 ಪಾಶ, 1 ಮುಳ್ಳು, ಹೂವಿನ ಬಾಣಗಳು ಮತ್ತು ಕಬ್ಬಿನ ಬಿಲ್ಲನ್ನು ಹಿಡಿದಿದ್ದಾಳೆ. ಅವಳ ಮಂತ್ರವನ್ನು ಪಠಿಸುವುದರಿಂದ ಆತ್ಮದ ಸೌಂದರ್ಯವು ಮುಖ್ಯವಾದುದು, ದೈಹಿಕ ಸೌಂದರ್ಯವು ಕೇವಲ ಭ್ರಮೆ ಮತ್ತು ಬಾಹ್ಯ ಬಯಕೆ ಎಂಬ ಅರಿವು ಉಂಟಾಗುತ್ತದೆ. ತ್ರಿಪುರ ಸುಂದರಿಯ ಶಕ್ತಿಪೀಠವು ತ್ರಿಪುರದಲ್ಲಿದೆ. ಭುವನೇಶ್ವರಿ ದೇವಿ. ಭುವನೇಶ್ವರಿ 10 ಮಹಾವಿದ್ಯಾ ದೇವತೆಗಳಲ್ಲಿ 4ನೆಯವಳು.
ಅವಳು ವಿಶ್ವಮಾತೆ ಎಂದು ಕರೆಯಲ್ಪಡುತ್ತಾಳೆ ಮತ್ತು ಇಡೀ ವಿಶ್ವವನ್ನು ನಿರೂಪಿಸುತ್ತಾಳೆ. ಹೆಸರೇ ಸೂಚಿಸುವಂತೆ ಅವಳು ಎಲ್ಲಾ ಲೋಕಗಳ ರಾಣಿ ಮತ್ತು ಇಡೀ ವಿಶ್ವವನ್ನು ಆಳುತ್ತಾಳೆ. ಅವಳು ತ್ರಿಪುರ ಸುಂದರಿಯೊಂದಿಗೆ ಅನೇಕ ಅಂಶಗಳಲ್ಲಿ ಸಂಬಂಧ ಹೊಂದಿದ್ದಾಳೆ. ಭುವನೇಶ್ವರಿಯನ್ನು ಆದಿಶಕ್ತಿ ಎಂದು ಕರೆಯಲಾಗುತ್ತದೆ, ಅಂದರೆ ಶಕ್ತಿಯ ಆರಂಭಿಕ ರೂಪಗಳಲ್ಲಿ ಒಂದಾಗಿದೆ. ಆಕೆಯ ಸಗುಣ ರೂಪದಲ್ಲಿ ಭುವನೇಶ್ವರಿ ದೇವಿಯನ್ನು ಪಾರ್ವತಿ ದೇವಿ ಎಂದು ಕರೆಯಲಾಗುತ್ತದೆ. ಭೈರವಿ ದೇವಿ. ಭೈರವಿ 10 ಮಹಾವಿದ್ಯಾ ದೇವತೆಗಳಲ್ಲಿ 5ನೆಯವಳು. ಭೈರವಿ ದೇವಿಯ ಉಗ್ರ ಮತ್ತು ಭಯಾನಕ ಅಂಶವಾಗಿದ್ದು, ಸ್ವಭಾವತಃ ಕಾಳಿಯಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಭೈರವಿ ದೇವಿಯು ಭೈರವನ ಪತ್ನಿಯಾಗಿದ್ದು, ಇದು ಸರ್ವನಾಶಕ್ಕೆ ಸಂಬಂಧಿಸಿದ ಶಿವನ ಉಗ್ರ ಅಭಿವ್ಯಕ್ತಿಯಾಗಿದೆ. ಭೈರವಿಯು ಮುಖ್ಯವಾಗಿ ಚಂಡ ಮತ್ತು ಮುಂಡನನ್ನು ಸಂಹರಿಸುವ ದುರ್ಗಾ ಸಪ್ತಶತಿಯಲ್ಲಿ ಚಂಡಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಅವಳು ಕೇವಲ ಯೋಧ ದೇವತೆ ಮಾತ್ರವಲ್ಲ, ಭೈರವಿ ಮಾತಿನ ದೇವತೆಯೂ ಹೌದು. ಆಧ್ಯಾತ್ಮಿಕ ಬೆಳವಣಿಗೆಗೆ ಇರುವ ಎಲ್ಲಾ ವಿರೋಧಗಳನ್ನು ನಾಶಮಾಡುವ ಸಾಮರ್ಥ್ಯ ಹೊಂದಿದ್ದಾಳೆ. ಹೀಗೆ ಅವಳು ಆಧ್ಯಾತ್ಮಿಕ ವಿಕಾಸದ ಹಾದಿಯಲ್ಲಿರುವ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಅಡೆತಡೆಗಳನ್ನು ನಿವಾರಿಸುವವಳು. ದೇವತೆ ಚಿನ್ನಮಸ್ತ. ಚಿನ್ನಮಸ್ತಳು 10 ಮಹಾವಿದ್ಯಾ ದೇವತೆಗಳಲ್ಲಿ 6ನೆಯವಳು ಮತ್ತು ಅವಳು ಸ್ವಯಂ ಶಿರಚ್ಛೇದನ ಪಡೆದ ದೇವತೆ ಎಂದು ಪ್ರಸಿದ್ಧಳು. ಅವಳನ್ನು ಪ್ರಚಂಡ ಚಂಡಿಕಾ ಎಂದು ಕರೆಯುತ್ತಾರೆ. ಚಿನ್ನಮಸ್ತ ದೇವಿಯ ಮೂಲದ ಬಗ್ಗೆ ಹಲವಾರು ದಂತಕಥೆಗಳಿವೆ. ಅವುಗಳಲ್ಲಿ ಹೆಚ್ಚಿನವು ದೇವಿಯು ಒಂದು ದೊಡ್ಡ ಮತ್ತು ಉದಾತ್ತ ಕಾರ್ಯವನ್ನು ಸಾಧಿಸಲು ಸ್ವಯಂ ಶಿರಚ್ಛೇದನಗೊಂಡ ದೇವಿಯು ಒಂದು ಕೈಯಲ್ಲಿ ತನ್ನ ಕತ್ತರಿಸಿದ ತಲೆಯನ್ನು ಹಿಡಿದಿದ್ದಾಳೆ, ಇನ್ನೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದಿದ್ದಾಳೆ. ಅವಳ ರಕ್ತಸ್ರಾವದ ಕುತ್ತಿಗೆಯಿಂದ 3 ರಕ್ತದ ಹೊಳೆಗಳು ಹೊರಹೊಮ್ಮುತ್ತವೆ ಮತ್ತು ಅವಳ ಕತ್ತರಿಸಿದ ತಲೆ ಮತ್ತು 2 ಮಹಿಳಾ ಸೇವಕಿಯರಾದ ಡಾಕಿನಿ ಮತ್ತು ವರ್ಣಿನಿಯಿಂದ ಕುಡಿಯಲ್ಪಡುತ್ತವೆ. ಚಿನ್ನಮಸ್ತಳ ಸಂಭೋಗಿಸುವ ದಂಪತಿಗಳ ಮೇಲೆ ನಿಂತಿರುತ್ತಾಳೆ. ಚಿನ್ನಮಸ್ತ ಸಾಧನೆಯು ಆಕೆಯ ಉಗ್ರ ಸ್ವಭಾವ ಮತ್ತು ಸಮೀಪಿಸಲು ಮತ್ತು ಪೂಜಿಸಲು ಅಪಾಯಕಾರಿ ಎಂಬ ಖ್ಯಾತಿಯಿಂದಾಗಿ ತಾಂತ್ರಿಕರು, ಯೋಗಿಗಳು ಮತ್ತು ಲೋಕತ್ಯಾಗ ಮಾಡುವವರಿಗೆ ಮಾತ್ರ ಸೀಮಿತವಾಗಿದೆ. ಧೂಮಾವತಿ ದೇವತೆ. ಧೂಮಾವತಿ 10 ಮಹಾವಿದ್ಯಾ ದೇವತೆಗಳಲ್ಲಿ 7ನೆಯವಳು. ದೇವಿ ಧೂಮಾವತಿ ಒಬ್ಬ ವೃದ್ಧ ವಿಧವೆ ಮತ್ತು ಅಶುಭ ಮತ್ತು ಆಕರ್ಷಕವಲ್ಲದ ವಿಷಯಗಳೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಅವಳು ಯಾವಾಗಲೂ ಹಸಿವು ಮತ್ತು ಬಾಯಾರಿಕೆಯಿಂದ ಕೂಡಿದ್ದು ಜಗಳಗಳನ್ನು ಪ್ರಾರಂಭಿಸುತ್ತಾಳೆ. ಅವಳು ಜೀವನಕ್ಕೆ ಸಂಬಂಧಿಸಿದ ನೋವು ಮತ್ತು ಭಾರವಾದ ಅಂಶಗಳನ್ನು ಸಂಕೇತಿಸುತ್ತಾಳೆ. ಧೂಮಾವತಿಯ ಕಥೆಯು ತನ್ನ ಹಸಿವನ್ನು ನೀಗಿಸಲು ತನ್ನ ಪತಿ ಶಿವನನ್ನು ನುಂಗಿದಳು ಎಂದು ಹೇಳುತ್ತದೆ. ಅದರ ಪರಿಣಾಮವಾಗಿ ಅವಳ ದೇಹದಿಂದ ಹೊಗೆ ಹೊರಹೊಮ್ಮಲು ಪ್ರಾರಂಭಿಸಿತು. ಆದ್ದರಿಂದ ಅವಳನ್ನು ಧೂಮಾವತಿ ಎಂದು ಕರೆಯಲಾಗುತ್ತದೆ. ಧೂಮ ಎಂದರೆ ಹೊಗೆ. ಅವಳನ್ನು ಕೆಲವೊಮ್ಮೆ ಕಾಳಿಯ ಹಳೆಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿ ಮಾ ಧೂಮಾವತಿ ಕಾಲಾತೀತತೆ ಮತ್ತು ಪ್ರಕಟವಲ್ಲದ ಜೀವಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಜನರು ಅವಳ ಸಿದ್ಧಿಯನ್ನು ಅತ್ಯಂತ ಕಠಿಣವೆಂದು ಕಂಡುಕೊಳ್ಳುತ್ತಾರೆ. ಸಾಧನಾ ಪ್ರಕ್ರಿಯೆಯಲ್ಲಿನ ವೈಫಲ್ಯ ಅಥವಾ ದೋಷವು ಸಾಧಕನ ಕುಟುಂಬದಲ್ಲಿಯೂ ಸಹ ಜೀವಹಾನಿಗೆ ಕಾರಣವಾಗಬಹುದು. ಬಾಗಲಮುಖಿ ದೇವಿ. ಬಾಗಲಮುಖಿ 10 ಮಹಾವಿದ್ಯಾ ದೇವತೆಗಳಲ್ಲಿ 8ನೆಯವಳು. ಅವಳ ಹೆಸರು ಬಾಗಲ ಮತ್ತು ಮುಖಿಗಳ ಸಂಯೋಜನೆಯಾಗಿದೆ. ಬಾಗಲ ಇದು ಮೂಲ ಸಂಸ್ಕೃತ ಮೂಲ ವಲ್ಗದ ವಿರೂಪವಾಗಿದೆ. ಇದರ ಅರ್ಥ ಕಡಿವಾಣ. ಕುದುರೆಯನ್ನು ನಿಯಂತ್ರಿಸಲು ಬಳಸುವ ಶಿರಸ್ತ್ರಾಣವನ್ನು ಕಡಿವಾಣ ಎಂದು ಕರೆಯಲಾಗುತ್ತದೆ. ಬಾಗಲಮುಖಿ ಎಂದರೆ ಶತ್ರುಗಳನ್ನು ನಿಯಂತ್ರಿಸುವ ಮತ್ತು ಪಾರ್ಶ್ವವಾಯುವಿಗೆ ತಳ್ಳುವ ಶಕ್ತಿಯನ್ನು ಹೊಂದಿರುವ ದೇವತೆ. ಸೆರೆಹಿಡಿಯುವ ಮತ್ತು ಪಾರ್ಶ್ವವಾಯುವಿಗೆ ತಳ್ಳುವ ತನ್ನ ಶಕ್ತಿಯಿಂದಾಗಿ ಅವಳನ್ನು ಸ್ತಂಭನ ದೇವಿ ಎಂದು ಕರೆಯಲಾಗುತ್ತದೆ. ಮಾತಂಗಿ ದೇವಿ. ಮಾತಂಗಿಯು 10 ಮಹಾವಿದ್ಯಾ ದೇವತೆಗಳಲ್ಲಿ 9ನೆಯವಳು. ಸರಸ್ವತಿ ದೇವಿಯಂತೆಯೇ ಅವಳು ಮಾತು, ಸಂಗೀತ, ಜ್ಞಾನ ಮತ್ತು ಕಲೆಗಳನ್ನು ಆಳುತ್ತಾಳೆ. ಆದ್ದರಿಂದ ಮಾತಂಗಿ ದೇವಿಯನ್ನು ತಾಂತ್ರಿಕ ಸರಸ್ವತಿ ಎಂದು ಕರೆಯುತ್ತಾರೆ. ಮಾತಂಗಿ ದೇವಿಯನ್ನು ಸರಸ್ವತಿ ದೇವಿಗೆ ಹೋಲಿಸಿದರೂ ಅವಳನ್ನು ಹೆಚ್ಚಾಗಿ ಮಾಲಿನ್ಯ ಮತ್ತು ಅಶುದ್ಧತೆಗೆ ಸಂಬಂಧಿಸಿದ್ದಾಳೆ. ಅವಳನ್ನು ಉಚ್ಛಿಷ್ಟದ ಸಾಕಾರವೆಂದು ಪರಿಗಣಿಸಲಾಗುತ್ತದೆ, ಅಂದರೆ ಕೈಗಳು ಮತ್ತು ಬಾಯಿಯಲ್ಲಿ ಉಳಿದ ಆಹಾರ. ಆದ್ದರಿಂದ ಅವಳನ್ನು ಉಚ್ಛಿಷ್ಟ ಚಾಂಡಾಲಿನಿ ಮತ್ತು ಉಚ್ಛಿಷ್ಟ ಮಾತಂಗಿನಿ ಎಂದು ಕರೆಯಲಾಗುತ್ತದೆ. ಅವಳನ್ನು ಜಾತಿಭ್ರಷ್ಟ ಎಂದು ವಿವರಿಸಲಾಗುತ್ತದೆ. ಉಳಿದ ಮತ್ತು ಭಾಗಶಃ ಸೇವಿಸಿದ ಆಹಾರವನ್ನು ಅವಳ ಆಶೀರ್ವಾದವನ್ನು ಪಡೆಯಲು ನೀಡಲಾಗುತ್ತದೆ. ಮಾತಂಗಿ ದೇವಿಗೆ ಸಂಬಂಧಿಸಿದ ಹಲವಾರು ದಂತಕಥೆಗಳಿವೆ. ಅಲೌಕಿಕ ಶಕ್ತಿಗಳನ್ನು ಗಳಿಸಲು, ವಿಶೇಷವಾಗಿ ಶತ್ರುಗಳ ಮೇಲೆ ನಿಯಂತ್ರಣ ಸಾಧಿಸಲು, ಜನರನ್ನು ತನ್ನತ್ತ ಆಕರ್ಷಿಸಲು, ಕಲೆಗಳ ಮೇಲೆ ಪಾಂಡಿತ್ಯವನ್ನು ಪಡೆಯಲು ಮತ್ತು ಅತ್ಯುನ್ನತ ಜ್ಞಾನವನ್ನು ಪಡೆಯಲು ದೇವಿ ಮಾತಂಗಿ ಸಾಧನವನ್ನು ಶಿಫಾರಸು ಮಾಡಲಾಗಿದೆ.
ಕಮಲಾ ದೇವತೆ. ಕಮಲಾ ದೇವಿ 10 ಮಹಾವಿದ್ಯಾ ದೇವತೆಗಳಲ್ಲಿ 10ನೆಯವಳು. ಕಮಲಾ ದೇವಿಯನ್ನು ತನ್ನ ಆಕರ್ಷಕ ಅಂಶದ ಪೂರ್ಣತೆಯಲ್ಲಿರುವ ದೇವಿಯ ಅತ್ಯಂತ ಶ್ರೇಷ್ಠ ರೂಪವೆಂದು ಪರಿಗಣಿಸಲಾಗುತ್ತದೆ. ಅವಳನ್ನು ಲಕ್ಷ್ಮೀ ದೇವಿಗೆ ಹೋಲಿಸುವುದಲ್ಲದೆ ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಅವಳನ್ನು ತಾಂತ್ರಿಕ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಕಮಲಾ ರೂಪದಲ್ಲಿರುವ ದೇವಿಯು ಸಮೃದ್ಧಿ ಮತ್ತು ಸಂಪತ್ತು, ಫಲವತ್ತತೆ ಮತ್ತು ಬೆಳೆಗಳು ಮತ್ತು ಅದೃಷ್ಟವನ್ನು ದಯಪಾಲಿಸುತ್ತಾಳೆ. ಆದ್ದರಿಂದ ಅವಳು ಧನ ಮತ್ತು ಧಾನ್ಯ ಎರಡರ ದೇವತೆ. ಅಂದರೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲು ಕಮಲಾ ದೇವಿ ಸಾಧನೆಯನ್ನು ಮಾಡಲಾಗುತ್ತದೆ. ಈ 10 ಮಹಾವಿದ್ಯೆಗಳು ಅಂದರೆ 10 ದೇವಿ ಅವತಾರಗಳನ್ನು ಪೂಜಿಸಿ ಅವರ ಆಶೀರ್ವಾದ ಪಡೆದವರು ಬಹಳ ಕಡಿಮೆ ಸಾಧಕರಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.